ಇದು ಒಂದು ಯಕ್ಷಿಣಿ ಹಾರರ್ ಸ್ಟೋರಿ. ವೈಯಕ್ತಿಕವಾಗಿ ನನಗಂತೂ ಈ ಯಕ್ಷಿಣಿ ಅಥವಾ ಪಿಶಾಚಿನಿ ಹಾರರ್ ಕಥೆಗಳು ತುಂಬಾ ಇಷ್ಟ ಮತ್ತು ನನ್ನ ಪ್ರಕಾರ ನಿಮಗೂ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಹಾಗಾದರೆ ತಡ ಮಾಡದೆ ಬೇಗನೆ ವಿಡಿಯೋಗೆ ಬರೋಣ. ಈ ಕಥೆ 4 ಸ್ನೇಹಿತರದ್ದು. ರಾಜ್, ಅಂಕಿತ್, ರೋಹನ್ ಮತ್ತು ಸಿಡ್. 4 ಬ್ಯಾಚುಲರ್ ಆಗಿದ್ದರು ಮತ್ತು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ರಾಜ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿಟೆಕ್ ಮಾಡಿದ್ದ ಮತ್ತು ಅವನು ಕೆಲಸ ಹುಡುಕುತ್ತಿದ್ದ. ಅವನು ಪ್ರತಿದಿನ ಇಂಟರ್ವ್ಯೂ ಕೊಡುತ್ತಿದ್ದ, ಆದರೆ ಅವನಿಗೆ ಕೆಲಸ ಸಿಗುತ್ತಿರಲಿಲ್ಲ. ಅಂಕಿತ್ ಪರಿಸ್ಥಿತಿಯೂ ಅಷ್ಟೇ ಆಗಿತ್ತು. ಅವನು ಕೂಡ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಡುತ್ತಿದ್ದ, ಆದರೆ ಅವನಿಗೂ ಕೆಲಸ ಸಿಗುತ್ತಿರಲಿಲ್ಲ. ಇನ್ನು ರೋಹನ್ ವಿಷಯಕ್ಕೆ ಬಂದರೆ ಅವನಿಗೆ ರೈಟರ್ ಆಗಬೇಕಿತ್ತು. ಅವನು ತನ್ನ ಸ್ಕ್ರಿಪ್ಟ್ ಕೆಲಸದಲ್ಲಿ ತೊಡಗಿದ್ದ ಮತ್ತು ಪ್ರೊಡ್ಯೂಸರ್ಗಳನ್ನು ಭೇಟಿಯಾಗುತ್ತಿದ್ದ, ಆದರೆ ಯಾವ ಪ್ರೊಡ್ಯೂಸರ್ ಕೂಡ ಅವನ ಸ್ಕ್ರಿಪ್ಟ್ ಅನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಸಿಡ್ ಬಗ್ಗೆ ಹೇಳುವುದಾದರೆ ಅವನಿಗೆ ನಟನಾಗಬೇಕಿತ್ತು, ಆದರೆ ಸದ್ಯಕ್ಕೆ ಅವನು ತನ್ನ ಗುರಿಯಿಂದ ದಾರಿ ತಪ್ಪಿದ್ದ. ಅವನು ಒಬ್ಬ ಭಾಬಿಯ ಹಿಂದೆ ಬಿದ್ದಿದ್ದ. ಅಂದರೆ ಇವರು ಯಾರ ಮನೆಯಲ್ಲಿ ವಾಸಿಸುತ್ತಿದ್ದರೋ ಅವರ ಮನೆಯ ಮಾಲೀಕರು. ಅಲ್ಲಿ ರೋಹಿಣಿ ಭಾಬಿ, ಅವಳ ಪತಿ ಮತ್ತು ಮಗು ವಾಸಿಸುತ್ತಿದ್ದರು. ಇದು 3 ಜನರ ಸಣ್ಣ ಕುಟುಂಬವಾಗಿತ್ತು ಮತ್ತು ಈ 4 ಅವರ ಮನೆಯಲ್ಲಿ ಬಾಡಿಗೆಗೆ ಇದ್ದರು. ಹೀಗೆ 4 ತಮ್ಮ ತಮ್ಮ ಗುರಿ ಮತ್ತು ಆಸೆಗಳನ್ನು ಪೂರೈಸಲು ಹೋರಾಡುತ್ತಿದ್ದರು. ಇದರ ಜೊತೆಗೆ ಇವರ ಬ್ಯಾಚುಲರ್ ಜೀವನವೂ ಸಾಗುತ್ತಿತ್ತು. ಅದೇ ಎಣ್ಣೆ ಪಾರ್ಟಿ ಮಾಡುವುದು, ಮಜಾ ಮತ್ತು ಮಸ್ತಿ ಮಾಡುತ್ತಿದ್ದರು. ಇನ್ನೊಂದೆಡೆ ಹಳ್ಳಿಯಲ್ಲಿ ನಾವು ರಾಜ್ ಕುಟುಂಬವನ್ನು ನೋಡುತ್ತೇವೆ. ಅಲ್ಲಿ ಎಲ್ಲರೂ ಕುಳಿತು ಊಟ ಮಾಡುತ್ತಿದ್ದರು. ಅಲ್ಲಿ ಎಲ್ಲರೂ ತುಂಬಾ ಸಂತೋಷವಾಗಿ ಕಾಣುತ್ತಿದ್ದರು, ವಿಶೇಷವಾಗಿ ರಾಜ್ ತಾತ. ಸಂತೋಷದ ಸಂದರ್ಭಕ್ಕಾಗಿ ಅಲ್ಲಿ ಸಿಹಿ ಹಂಚಲಾಗುತ್ತಿತ್ತು. ಸಂತೋಷಕ್ಕೆ ಕಾರಣವೇನೆಂದರೆ ರಾಜ್ ತಾತ 2 ದಿನಗಳ ನಂತರ ಹಳ್ಳಿಯ ಮುಖಂಡರಾಗಿ ಆಯ್ಕೆಯಾಗಲಿದ್ದರು. ಈ ವಿಷಯದಿಂದ ಮನೆಯವರೆಲ್ಲರೂ ಖುಷಿಯಾಗಿದ್ದರು. ಆದರೆ ಊಟ ಮುಗಿದ ನಂತರ ರಾಜ್ ತಾತ ಅಲ್ಲಿಂದ ಎದ್ದು ಹೋಗುತ್ತಾರೆ. ಆಗ ಅವರಿಗೆ ಯಾರೋ ಇರುವಂತಹ ಅನುಭವವಾಗುತ್ತದೆ ಮತ್ತು ಕೆಲವು ಪಿಸು ಮಾತುಗಳು ಕೇಳಿಸುತ್ತವೆ. ಆ ಶಬ್ದಗಳು ಅವರ ರೂಮಿನಿಂದಲೇ ಬರುತ್ತಿದ್ದವು. ಇದು ಯಾವುದೋ ಶಕ್ತಿ ಇರಬಹುದು, ಅಥವಾ ಈ ಕಥೆಯ ಮುಖ್ಯ ಪಾತ್ರ ಯಕ್ಷಿಣಿ ಸುಲೋಚನಾ ಇರಬಹುದೇ. ಅವರನ್ನು ನೋಡಿದರೆ ಆ ಯಕ್ಷಿಣಿ ಅವರಿಗೆ ಮೊದಲೇ ಪರಿಚಯವಿರುವಂತೆ ಅನಿಸುತ್ತಿತ್ತು, ಆದರೆ ಅವರು ಈ ಬಗ್ಗೆ ಯಾರಿಗೂ ಏನನ್ನೂ ಹೇಳುವುದಿಲ್ಲ. ನಂತರ ಅವರು ಏನು ಮಾಡುತ್ತಾರೆಂದರೆ ಸುಮ್ಮನೆ ಹೋಗಿ ತಮ್ಮ ರೂಮಿನ ಬಾಗಿಲು ಹಾಕಿಕೊಳ್ಳುತ್ತಾರೆ. ಆಮೇಲೆ ಫ್ಯಾನಿಗೆ ನೇಣು ಹಾಕಿಕೊಂಡು ತಮ್ಮ ಪ್ರಾಣ ಬಿಡುತ್ತಾರೆ. ಆಗ ಅವರ ದೇಹದ ಸುತ್ತಲೂ ಯಾವುದೋ ಹೊಗೆಯಂತಹ ಆಕೃತಿ ಕಾಣಿಸಿಕೊಳ್ಳುತ್ತದೆ. ಮತ್ತೊಂದೆಡೆ ರಾಜ್ ಮತ್ತು ಅವನ ಸ್ನೇಹಿತರು ಮೋಜನಲ್ಲಿದ್ದರು. ಅವರ ಪಾರ್ಟಿ ಜೋರಾಗಿ ನಡೆಯುತ್ತಿತ್ತು. ಅಷ್ಟರಲ್ಲಿ ರಾಜ್ಗೆ ಹಳ್ಳಿಯಿಂದ ಕರೆ ಬರುತ್ತದೆ, ನಿಮ್ಮ ತಾತ ತೀರಿಕೊಂಡಿದ್ದಾರೆ ಎಂದು. ಇದನ್ನು ಕೇಳಿ ರಾಜ್ಗೆ ದೊಡ್ಡ ಆಘಾತವಾಗುತ್ತದೆ, ಯಾಕೆಂದರೆ ರಾಜ್ ತನ್ನ ತಾತನಿಗೆ ತುಂಬಾ ಹತ್ತಿರವಾಗಿದ್ದ. ಅವರ ಸಾವು ಹಾರ್ಟ್ ಅಟ್ಯಾಕ್ನಿಂದ ಆಗಿದೆ ಎಂದು ಮನೆಯಲ್ಲಿ ಹೇಳುತ್ತಾರೆ. ಯಾರೂ ಕೂಡ ಅವನಿಗೆ ನಿಜ ಹೇಳುವುದಿಲ್ಲ. ಎಲ್ಲರೂ ತಾತ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಾರೆಂದೇ ಹೇಳುತ್ತಾರೆ. ಹೀಗಾಗಿ ರಾಜ್ಗೆ ಇದರ ಹಿಂದಿನ ಸತ್ಯ ತಿಳಿಯುವುದೇ ಇಲ್ಲ. ಆದರೆ ತಾತನ ಶವಯಾತ್ರೆ ಹೋಗುತ್ತಿರುವಾಗ ನಾವು ಅಲ್ಲಿ ಒಬ್ಬ ಸಾಧುವನ್ನು ನೋಡುತ್ತೇವೆ. ಅವರನ್ನು ನೋಡಿದರೆ ಅಲ್ಲಿ ಏನು ನಡೆದಿದೆ ಎಂಬುದು ಅವರಿಗೆ ಮೊದಲೇ ತಿಳಿದಿರುವಂತೆ ತೋರುತ್ತಿತ್ತು. ರಾಜ್ನ ಹಳ್ಳಿಯಲ್ಲಿ ಅವನ ಗರ್ಲ್ಫ್ರೆಂಡ್ ವರ್ಷಾ ಇದ್ದಳು. ಅವಳನ್ನು ಅವನು ಭೇಟಿಯಾಗುತ್ತಾನೆ. ಅವಳು ತಾತನ ಸಾವಿನ ಬಗ್ಗೆ ದುಃಖ ವ್ಯಕ್ತಪಡಿಸುತ್ತಾಳೆ. ವರ್ಷಾ ಬಾಲ್ಯದಿಂದಲೇ ರಾಜ್ ಕುಟುಂಬಕ್ಕೆ ಪರಿಚಿತಳಾಗಿದ್ದರಿಂದ ಅವಳು ಕೂಡ ತಾತನಿಗೆ ಆಪ್ತಳಾಗಿದ್ದಳು. ಅವಳಿಗೂ ಈ ವಿಷಯದಿಂದ ತುಂಬಾ ಬೇಸರವಾಗಿತ್ತು. ಇಬ್ಬರೂ ಈ ಬಗ್ಗೆ ಮಾತನಾಡುತ್ತಾ ಒಬ್ಬರಿಗೊಬ್ಬರು ಸಾಂತ್ವನ ಹೇಳಿಕೊಳ್ಳುತ್ತಿದ್ದರು. ಇದಾದ ನಂತರ ರಾಜ್ ತನ್ನ ತಾತನ ಕೋಣೆಗೆ ಹೋಗುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಅವನ ತಾತನ ಒಂದು ಹಳೆಯ ಪೆಟ್ಟಿಗೆ ಇತ್ತು. ಅದರಲ್ಲಿ ಅವರ ವಸ್ತುಗಳಿದ್ದವು. ಅದರಲ್ಲಿ ಕೆಲವು ಹಳೆಯ ಫೋಟೋಗಳು ಕೂಡ ಇದ್ದವು. ಆ ಪೆಟ್ಟಿಗೆಯ ಒಳಗೆ ಅವನಿಗೆ ಒಂದು ಪುಸ್ತಕ ಸಿಗುತ್ತದೆ. ರಾಜ್ ಆ ಪುಸ್ತಕವನ್ನು ತೆರೆದಾಗ ಅದರ ಮೊದಲ ಪುಟದಲ್ಲೇ ಸುಲೋಚನಾ ಎಂಬ ಯಕ್ಷಿಣಿಯ ಉಲ್ಲೇಖವಿತ್ತು. ಅದರ ಮುಂದಿನ ಪುಟದಲ್ಲಿ ಸುಲೋಚನಾಳ ಚಿತ್ರಗಳಿದ್ದವು. ಅಂದರೆ ಆ ಪುಸ್ತಕ ಪೂರ್ತಿ ಸುಲೋಚನಾಳ ಚಿತ್ರಗಳಿಂದ ತುಂಬಿತ್ತು ಮತ್ತು ಜೊತೆಗೆ ಕೆಲವು ಮಂತ್ರಗಳನ್ನು ಕೂಡ ಬರೆಯಲಾಗಿತ್ತು. ರಾಜ ಮಂತ್ರಗಳನ್ನು ಓದಲು ಶುರು ಮಾಡುತ್ತಾನೆ. ಅದನ್ನು ಓದುತ್ತಾ ಓದುತ್ತಾ ಮುಂದಿನ ಕ್ಷಣವೇ ಅವನು ತನ್ನನ್ನು ಒಂದು ಗುಹೆಯ ಒಳಗಡೆ ಕಾಣುತ್ತಾನೆ. ಅಲ್ಲಿನ ವಾತಾವರಣವೆಲ್ಲ ಕೆಂಪು ಬಣ್ಣದಲ್ಲಿತ್ತು ಮತ್ತು ಅದು ನಿಜವಾಗಿಯೂ ಸುಲೋಚನಾಳ ಗುಹೆಯಾಗಿತ್ತು. ಇಡೀ ಗುಹೆಯಲ್ಲಿ ರಾಜ್ಗೆ ಗೆಜ್ಜೆಯ ಸದ್ದು ಕೇಳಿಸುತ್ತದೆ. ಯಾರೂ ತನ್ನ ಕಡೆಗೆ ಬರುತ್ತಿರುವಂತೆ ಅವನಿಗೆ ಅನಿಸುತ್ತದೆ, ಆದರೆ ಅವನಿಗೆ ಅಲ್ಲಿ ಯಾರೂ ಕೂಡ ಕಾಣಿಸುವುದಿಲ್ಲ. ಬರೀ ಶಬ್ದ ಮಾತ್ರ ಕೇಳಿಸುತ್ತದೆ. ಸುಲೋಚನಾ ಅವನ ಹೆಸರನ್ನು ಕರೆಯುತ್ತಿದ್ದಳು ಮತ್ತು ವಿಚಿತ್ರವಾಗಿ ನಗುತ್ತಿದ್ದಳು. ಅದಕ್ಕೆ ಹೆದರಿ ಅವನು ಒಮ್ಮೆಗೆ ಎಚ್ಚರಗೊಂಡು ಏಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅವನ ತಾಯಿ ಬಂದು, ಮಗನೇ ಏನಾಯಿತು ಎಂದು ಕೇಳುತ್ತಾರೆ. ಆಗ ರಾಜ್ ತನಗೆ ಒಂದು ಭಯಾನಕ ಕನಸು ಬಿತ್ತು ಎಂದು ತಾಯಿಗೆ ಹೇಳುತ್ತಾನೆ. ಅವನ ತಾಯಿ, ಇಲ್ಲಿ ಯಾಕೆ ಮಲಗಿದ್ದೀಯಾ, ಇದು ನಿನ್ನ ತಾತನ ರೂಮು ಎಂದು ಹೇಳುತ್ತಾರೆ. ಅವರು ಈಗಷ್ಟೇ ತೀರಿಕೊಂಡಿದ್ದಾರೆ, ನೀನು ಇಲ್ಲಿ ಮಲಗಬಾರದು ಎನ್ನುತ್ತಾರೆ.
ರಾಜ್, ನಾನು ಸುಮ್ಮನೆ ರೂಮ್ ನೋಡಲು ಬಂದಿದ್ದೆ, ಸುಸ್ತಾಗಿದ್ದರಿಂದ ಹಾಗೆಯೇ ನಿದ್ರೆ ಹತ್ತಿತು ಎನ್ನುತ್ತಾನೆ. ಆಗ ಅವನ ತಾಯಿ, ಪರವಾಗಿಲ್ಲ, ಹೋಗಿ ಮೇಲೆ ಮಲಗು, ಇವತ್ತಿನ ನಂತರ ಇಲ್ಲಿ ಮಲಗಬೇಡ ಎನ್ನುತ್ತಾರೆ. ನಿಜ ಹೇಳಬೇಕೆಂದರೆ ರಾಜ ಪುಸ್ತಕವನ್ನು ಕನಸಿನಲ್ಲಿ ಓದಿರಲಿಲ್ಲ, ಬದಲಾಗಿ ಅವನು ನಿಜವಾಗಿಯೂ ಓದಿದ್ದ ಮತ್ತು ತನ್ನ ಕನಸಿನ ಒಳಗೆ ಆ ಸುಲೋಚನಾಳ ಗುಹೆಗೆ ಹೋಗಿದ್ದ. ಅಲ್ಲಿ ಅವನಿಗೆ ಸುಲೋಚನಾಳ ಧ್ವನಿ ಕೇಳಿಸಿತ್ತು. ನಂತರ ರಾಜ್ ಮೇಲೆ ಟೆರಸ್ಗೆ ಹೋಗಿ ಮಲಗುತ್ತಾನೆ. ಆದರೆ ರಾಜ್ಗೆ ನಿದ್ರೆ ಬರುವುದಿಲ್ಲ, ಯಾಕಂದರೆ ಅವನ ತಲೆಯಲ್ಲಿ ಸುಲೋಚನಾಳೆ ಸುತ್ತುತ್ತಿದ್ದಳು. ಅವನು ಆ ಪುಸ್ತಕವನ್ನು ಕೂಡ ತನ್ನ ಜೊತೆಯಲ್ಲಿ ತಂದಿದ್ದ. ಮತ್ತೆ ಆ ಪುಸ್ತಕವನ್ನು ಓದಲು ಶುರು ಮಾಡುತ್ತಾನೆ. ಅವನಿಗೆ ಆ ಪುಸ್ತಕದ ಹುಚ್ಚು ಹಿಡಿದಿತ್ತು. ಎಲ್ಲೆಂದರೆ ಅಲ್ಲಿ ಪುಸ್ತಕವನ್ನು ಓದಲು ಶುರು ಮಾಡಿದನು. ಆ ಪುಸ್ತಕದ ಮಂತ್ರಗಳನ್ನು ಸಿದ್ಧಿ ಮಾಡಲು ಪ್ರಯತ್ನಿಸುತ್ತಿದ್ದನು. ಒಂದು ದಿನ ರಾತ್ರಿ ಮಲಗಿರುವಾಗ ಸುಲೋಚನಾ ಕರೆದಂತಾಗುತ್ತದೆ. ಆಮೇಲೆ ಎದ್ದು ನೋಡಿದ ನಂತರ ಅಲ್ಲಿ ದುಂಡನೆ ಆಕಾರದ ಕೆಂಪು ಚುಕ್ಕೆ ಹೊಂದಿರುವ ಆಕೃತಿ ಎದುರಿಗಿರುತ್ತದೆ. ಅದರೊಳಗಿನಿಂದ ಸುಲೋಚನಾ, ನೀನು ನನ್ನನ್ನು ಕರೆದೆ, ನಾನು ಬಂದಿದ್ದೇನೆ ಎಂದು ಹೇಳುತ್ತಾಳೆ. ನಿನಗೇನು ಬೇಕೋ ಕೇಳು, ನಾನು ಅದನ್ನು ಪೂರೈಸುತ್ತೇನೆ ಎನ್ನುತ್ತಾಳೆ. ರಾಜ್, ನಿಜವಾಗಿಯೂ ನಾನು ಕೇಳಿದ್ದನ್ನು ನೀನು ಕೊಡುತ್ತೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಸುಲೋಚನಾ, ಹೌದು ಎನ್ನುತ್ತಾಳೆ. ರಾಜ್, ನನಗೆ 15 ಲಕ್ಷ ಪ್ಯಾಕೇಜ್ ಇರುವ ಕೆಲಸ ಸಿಗಲಿ ಎಂದು ಬಯಸುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಸುಲೋಚನಾ, ತಥಾಸ್ತು ಎಂದು ಹೇಳಿ ಮಾಯವಾಗುತ್ತಾಳೆ. ಇನ್ನೊಂದೆಡೆ ರಾಜ್ನ ಶ್ರೀನಿಹತರ ಜೀವನ ಎಂದಿನಂತೆ ಸಾಗುತ್ತಿತ್ತು. ಅಷ್ಟರಲ್ಲಿ ರಾಜ್ ಹಳ್ಳಿಯಿಂದ ವಾಪಸ್ ಬರುತ್ತಾನೆ. ಮರುದಿನ ಅವನು ತುಂಬಾ ಚೆನ್ನಾಗಿ ತಯಾರಾಗಿ ಎಲ್ಲೋ ಹೊರಟಿದ್ದನ್ನು ಶ್ರೀನಿಹತರು ನೋಡುತ್ತಾರೆ. ಅವರು ಅವನನ್ನು ತಡೆದು, ಬ್ರದರ್, ಬೆಳಗ್ಗೆ ಇಷ್ಟೊಂದು ತಯಾರಾಗಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ರಾಜ್, ನನಗೆ ಕೆಲಸ ಸಿಕ್ಕಿದೆ ಮತ್ತು ಅದರ ಪ್ಯಾಕೇಜ್ 15 ಲಕ್ಷ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತದೆ. ಇದೆಲ್ಲ ಹೀಗೆ ಸಾಧ್ಯ? ನಿನಗೆ ಇಷ್ಟೊಂದು ದೊಡ್ಡ ಲಾಟರಿ ಹೀಗೆ ಹೊಡೆಯಿತು ಎಂದು ಕೇಳುತ್ತಾರೆ. ಆಗ ರಾಜ್ ಅವರಿಗೆ ನಡೆದಿದ್ದನ್ನೆಲ್ಲ ನಿಜವಾಗಿ ಹೇಳುತ್ತಾನೆ. ಹಳ್ಳಿಗೆ ಹೋದಾಗ ತಾತನ ರೂಮಿನಲ್ಲಿ ಒಂದು ಪುಸ್ತಕ ಸಿಕ್ಕಿತು. ಅದರಲ್ಲಿ ಕೆಲವು ಮಂತ್ರಗಳಿದ್ದವು. ಆ ಮಂತ್ರಗಳನ್ನು 7 ದಿನಗಳ ಕಾಲ ಓದಿದರೆ ಸುಲೋಚನಾ ಎಂಬ ಯಕ್ಷಿಣಿ ಬಂದು ಕೇಳಿದ್ದನ್ನು ವರವಾಗಿ ಕೊಡುತ್ತಾಳೆ ಎಂದು ಬರೆದಿತ್ತು. ನಾನು ಹಾಗೆಯೇ ಮಾಡಿದೆ ಮತ್ತು 7 ದಿನಗಳ ನಂತರ ನನಗೊಂದು ಕೆಂಪು ಬೆಳಕು ಕಾಣಿಸಿತು. ಅವಳು ನನ್ನ ಜೊತೆ ಮಾತನಾಡಿದಳು ಮತ್ತು ನಾನು ಕೆಲಸದ ಬಗ್ಗೆ ಕೇಳಿದೆ. ಈಗ ಕೆಲಸ ಸಿಕ್ಕಿದೆ ಎಂದು ಹೇಳುತ್ತಾನೆ. ಆದರೆ ಆ ಮೂವರು ಶ್ರೀನಿಹತರು ಇವನ ಮಾತನ್ನು ನಂಬುವುದಿಲ್ಲ. ಯಕ್ಷಿಣಿ ಕಥೆ ಹೇಳಿ ನಮ್ಮ ಕಾಲೆಳೆಯುತ್ತಿದ್ದೀಯಾ ಎಂದು ರೀಗಸುತ್ತಾರೆ. ಏನೇ ಆದರೂ ಒಬ್ಬನಿಗೆ ಕೆಲಸ ಸಿಕ್ಕಿದೆ ಅಂದ ಮೇಲೆ ಪಾರ್ಟಿ ಇರಲೇಬೇಕಲ್ಲವೇ? ಹೀಗಾಗಿ ಪಾರ್ಟಿ ಶುರುವಾಗುತ್ತದೆ. ಎಲ್ಲರೂ ಮಜಾ ಮಾಡುತ್ತಾರೆ. ಟೆರಸ್ ಮೇಲೆ ಪಾರ್ಟಿ ಮಾಡಿ ಎಲ್ಲರೂ ಅಲ್ಲಿ ಮಲಗುತ್ತಾರೆ. ಮರುದಿನ ರಾಜ್ ಹೊರಗೆ ಬಂದಾಗ ಮನೆಯ ಬಾಗಿಲ ಮುಂದೆಯೇ ಒಂದು ಕಾಗೆ ಸತ್ತು ಬಿದ್ದಿರುತ್ತದೆ. ಇದು ಮೊದಲ ಕೆಟ್ಟ ಶಕುನವಾಗಿತ್ತು. ಆದರೆ ರಾಜ್ ಅದನ್ನು ಗಮನಿಸುವುದಿಲ್ಲ. ಇದರ ನಂತರ ನಾವು ರೋಹನ್ನನ್ನು ನೋಡುತ್ತೇವೆ. ರಾಜ್ ಇಲ್ಲದ ಸಮಯದಲ್ಲಿ ಅವನು ಗುಟ್ಟಾಗಿ ಅವನ ಬ್ಯಾಗ್ನಿಂದ ಆ ಪುಸ್ತಕವನ್ನು ಹೊರತೆಗೆಯುತ್ತಾನೆ ಮತ್ತು ಅದನ್ನು ಓದಲು ಶುರು ಮಾಡುತ್ತಾನೆ. ಅಂದರೆ ಅವನು ಕೂಡ ರಾಜ್ ಮಾತನ್ನು ನಂಬಿದ್ದ. ಆದರೆ ಹೊರಗಡೆ ಮಾತ್ರ ನಾನು ಇದನ್ನೆಲ್ಲ ನಂಬುವುದಿಲ್ಲ ಎಂದು ನಾಟಕವಾಡುತ್ತಿದ್ದ. ಅವನು ಪುಸ್ತಕ ಓದುತ್ತಿರುವುದನ್ನು ಸಿಡ್ ಕೂಡ ನೋಡುತ್ತಾನೆ. ಆದರೆ ಸಿಡ್ ಅವನಿಗೆ ಏನೂ ಹೇಳುವುದಿಲ್ಲ. ಯಾಕೆಂದರೆ ಸಿಡ್ ಕೂಡ ಗುಟ್ಟಾಗಿ ಆ ಪುಸ್ತಕವನ್ನು ಓದುತ್ತಿದ್ದ. ಬರೀ ಸಿಡ್ ಮಾತ್ರವಲ್ಲ, ಅಂಕಿತ್ ಕೂಡ ಆ ಕೆಲಸವನ್ನೇ ಮಾಡುತ್ತಿದ್ದ. ಸ್ವಲ್ಪ ಸಮಯದ ನಂತರ ಎಲ್ಲರಿಗೂ ಒಬ್ಬರಿಗೊಬ್ಬರು ಈ ವಿಷಯ ಗೊತ್ತಾಗುತ್ತದೆ. ಎಲ್ಲರೂ ಆ ಪುಸ್ತಕದ ಮಂತ್ರಗಳನ್ನು ಸಿದ್ಧಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರು ಎಂಬುದು ಬಯಲಾಗುತ್ತದೆ. ಆದರೆ 7 ದಿನಗಳ ನಂತರ ಏನೂ ಆಗುವುದಿಲ್ಲ. ಯಾವ ಯಕ್ಷಿಣಿಯೂ ಬರುವುದಿಲ್ಲ. ಆಗ ರಾಜ್ ಇವರಿಗೆ ಸುಮ್ಮನೆ ಸುಳ್ಳು ಕಥೆ ಹೇಳಿ ಪ್ರ್ಯಾಂಕ್ ಮಾಡುತ್ತಿದ್ದಾನೆ ಎನಿಸುತ್ತದೆ ಮತ್ತು ಈ ಪುಸ್ತಕ ಕೂಡ ನಕಲಿ ಎಂದು ಅವರು ಭಾವಿಸುತ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ನಟನಾಗಬೇಕೆಂದು ಬಯಸಿದ್ದ ಸಿಡ್ನ ಕನಸಿನಲ್ಲಿ ಸುಲೋಚನಾ ಬರುತ್ತಾಳೆ. ಅವನೂ ಕೂಡ ಅದೇ ಕೆಂಪು ಗುಹೆಯಲ್ಲಿ ತನ್ನನ್ನು ತಾನು ಕಾಣುತ್ತಾನೆ. ಅಲ್ಲಿ ಸುಲೋಚನಾ ಅವನನ್ನು ವರ ಕೇಳಲು ಹೇಳುತ್ತಾಳೆ. ಆದರೆ ಸಿಡ್ ಅಲ್ಲಿ ಏನು ಕೇಳುತ್ತಾನೆ ಗೊತ್ತಾ? ಅವನು ತಾನು ದೊಡ್ಡ ನಟನಾಗಬೇಕು ಎಂದು ಕೇಳುವುದಿಲ್ಲ. ಬದಲಾಗಿ ತನಗೆ ರೋಹಿಣಿ ಭಾಬಿಯ ಜೊತೆ ಸ್ನೇಹ ಬೆಳೆಸಬೇಕು ಎಂದು ಕೇಳುತ್ತಾನೆ. ಯಕ್ಷಿಣಿ ಅವನಿಗೆ ವರವನ್ನು ಕೂಡ ಕೊಡುತ್ತಾಳೆ. ತಥಾಸ್ತು ಎಂದು ಅವಳು ಹೇಳುತ್ತಾಳೆ. ಮರುದಿನ ಅವನ ರೂಮಿನ ಬಾಗಿಲು ಶಬ್ದವಾಗುತ್ತದೆ. ಬಾಗಿಲು ತೆರೆದಾಗ ಅಲ್ಲಿ ರೋಹಿಣಿ ಭಾಬಿ ನಿಂತಿದ್ದರು. ಅವಳು ಅವನನ್ನು ಕಿಸ್ ಮಾಡುತ್ತಾಳೆ ಮತ್ತು ಅವಳ ಜೊತೆ ಬೆರೆಯಲು ಶುರು ಮಾಡುತ್ತಾಳೆ. ಅಂದರೆ ಸಿಡ್ ಏನು ಕೇಳಿದ್ದನೋ ಅದು ಅವನಿಗೆ ಸಿಕ್ಕಿತ್ತು. ರೋಹಿಣಿ ಭಾಬಿ ಅವನನ್ನು ಒಳಗೆ ಕರೆದೊಯ್ಯುತ್ತಾಳೆ ಮತ್ತು ಅವಳ ಜೊತೆ ಸಿಡ್ ಕಾಲ ಕಳೆಯುತ್ತಾನೆ. ಅದರಲ್ಲಿ ರೋಹಿಣಿ ಭಾಬಿಯೇ ಅವನ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಿದ್ದಳು. ಅಷ್ಟರಲ್ಲಿ ಅವಳು ಅವನ ಎದೆಗೆ ಕಚ್ಚುತ್ತಾಳೆ. ತಕ್ಷಣ ಬಾಗಿಲ ಮೇಲೆ ಶಬ್ದವಾಗುತ್ತದೆ. ಸಿಡ್ ಒಮ್ಮೆಗೆ ಹೆದರಿ ಹೋಗುತ್ತಾನೆ. ಯಾರು ಬಂದಿರಬಹುದು ಎಂದು ಅವನು ಬಾಗಿಲು ತೆರೆದಾಗ ಅವನಿಗೆ ಶಾಕ್ ಆಗುತ್ತದೆ. ಯಾಕೆಂದರೆ ಎದುರಿಗೆ ನಿಂತಿದ್ದು ಬೇರೆ ಯಾರೂ ಅಲ್ಲ, ರೋಹಿಣಿ ಭಾಬಿಯ ಗಂಡ. ಅವನು ಬಾಗಿಲು ತೆರೆಯಲು ಯಾಕಿಷ್ಟು ತಡ ಮಾಡಿದೆ, ಒಳಗೆ ಏನು ಮಾಡುತ್ತಿದ್ದೆ ಎಂದು ಕೇಳುತ್ತಾನೆ. ಆಗ ಸಿಡ್ಗೆ ಏನು ಹೇಳಬೇಕೆಂದು ತೋಚುವುದಿಲ್ಲ.
ಅವರು ಅಲ್ಲಿಗೆ ಯಾವುದೋ ಫಂಕ್ಷನ್ ಕಾರ್ಡ್ ಕೊಡಲು ಬಂದಿದ್ದರು. ಸಿಡ್ ರೋಹಿಣಿ ಭಾಬಿಯನ್ನು ಹೊರಗೆ ನೋಡುತ್ತಾನೆ. ಅಂದರೆ ಸಿಡ್ ಜೊತೆ ಇದ್ದವಳು ರೋಹಿಣಿಯಲ್ಲ, ಅದು ಯಕ್ಷಿಣಿ ಸುಲೋಚನಾ ಆಗಿದ್ದಳು. ಆದರೆ ಸಿಡ್ಗೆ ಇದೆಲ್ಲ ಏನು ನಡೆಯುತ್ತಿದ್ದಿ ಎಂದು ಅರ್ಥವಾಗುವುದಿಲ್ಲ. ರೋಹಿಣಿ ಭಾಬಿ ಹೊರಗಿದ್ದರೆ ನಾನು ಒಳಗಡೆ ಯಾರ ಜೊತೆ ಕಾಲ ಕಳೆಯುತ್ತಿದ್ದು ಎಂದು ಅವನು ಆಲೋಚಿಸುತ್ತಾನೆ. ಅವಳು ಯಾರಾಗಿದ್ದಳು? ಅವನು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರುವುದಿಲ್ಲ. ಇದರಿಂದ ಸಿಡ್ನ ತಲೆ ಕೆಟ್ಟು ಹೋಗುತ್ತದೆ. ಇದಾದ ನಂತರ ಸಂಜೆ ಎಲ್ಲರೂ ರೂಮಿನಲ್ಲಿ ಕುಳಿತಿದ್ದಾಗ ಸಿಡ್ನ ಕಿವಿಗೆ ಸುಲೋಚನಾಳ ಧ್ವನಿ ಕೇಳಿಸುತ್ತದೆ. ಅವಳು ಅವನ ಹೆಸರನ್ನು ಕೂಗಿ ಕರೆಯುತ್ತಿದ್ದಳು. ಮುಂದಿನ ಕ್ಷಣವೇ ಅವನು ಅದೇ ಗುಹೆಯಲ್ಲಿ ತನ್ನನ್ನು ತಾನು ಕಾಣುತ್ತಾನೆ. ಸುಲೋಚನಾ ಸತತವಾಗಿ ಅವನ ಹೆಸರನ್ನು ಕರೆಯುತ್ತಾ ಅವನನ್ನು ಕಾಡುತ್ತಾಳೆ ಮತ್ತು ಜೋರಾಗಿ ನಗುತ್ತಾಳೆ. ನಂತರದ ಕ್ಷಣದಲ್ಲಿ ಅವನು ಅಲ್ಲಿಂದ ಹೊರಗೆ ಬಂದಾಗ ಅವನ ಸ್ನೇಹಿತರೆಲ್ಲರೂ ಮಾಯವಾಗಿದ್ದರು. ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಪೂರ್ತಿ ಕತ್ತಲೆಯಾಗಿತ್ತು. ಅವನು ತನ್ನ ಸ್ನೇಹಿತರನ್ನು ಎಲ್ಲೆಡೆ ಹುಡುಕುತ್ತಾನೆ, ಆದರೆ ಅವರು ಎಲ್ಲೂ ಕಾಣಿಸುವುದಿಲ್ಲ. ಆಗ ಅವನು ಟೆರೆಸ್ಸಿನ ಮೇಲೆ ಹೋಗಿ ನೋಡಿದಾಗ ಅವರೆಲ್ಲ ಅಲ್ಲಿದ್ದರು. ಅವನ 3 ಸ್ನೇಹಿತರು ಟೆರೆಸ್ಸಿನ ಗೋಡೆಯ ಮೇಲೆ ತುದಿಯಲ್ಲಿ ನಿಂತಿದ್ದರು. ಇದನ್ನು ಕಂಡು ಸಿಡ್ ಗಾಬರಿಯಾಗುತ್ತಾನೆ. ಗೆಳೆಯರಿ, ನಿಮಗೆ ಏನಾಗಿದೆ? ಕೆಳಗೆ ಇಳಿಯಿರಿ, ಏನು ಮಾಡುತ್ತಿದ್ದೀರಾ ಎಂದು ಕೂಗುತ್ತಾನೆ. ಆದರೆ ಅವರು ಯಾರೂ ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಅವರು ಯಾವುದೋ ಶಕ್ತಿಯ ವಶದಲ್ಲಿದ್ದಂತೆ ಕಾಣುತ್ತಿದ್ದರು. ಸಿಡ್ ತುಂಬಾ ಚಿಂತಿತನಾಗಿ ಕೆಳಗೆ ಇಳಿಯುವಂತೆ ಬೇಡಿಕೊಳ್ಳುತ್ತಾನೆ. ಆದರೆ ಅವರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಆಗ ಆಘಾತಕಾರಿ ಎಂಬಂತೆ ಹಿಂದಿನಿಂದ ಆ 3 ಸ್ನೇಹಿತರು ಬರುತ್ತಾರೆ. ಅವರು ಸಿಡ್ನನ್ನು ಕೂಗುತ್ತಾ, ನಿನಗೆ ಏನಾಗಿದೆ ಎಂದು ಕೇಳುತ್ತಾರೆ. ಸಿಡ್ ಹಿಂದೆ ತಿರುಗಿ ನೋಡಿದಾಗ ಗೋಡೆಯ ಮೇಲೆ ಯಾರೂ ಇರುವುದಿಲ್ಲ. ಗೆಳೆಯರು ಹೇಳುತ್ತಾರೆ, ನಾವು ರೂಮಿನಲ್ಲಿ ಕುಳಿತಿದ್ದೆವು, ನೀನು ಇದ್ದಕ್ಕಿದ್ದಂತೆ ಮೇಲೆ ಬಂದು ಇಲ್ಲಿ ಕಿರಿಚಾಡುತ್ತಿದ್ದೀಯಾ ಎಂದು. ನಿನ್ನ ಕೂಗು ಕೇಳಿ ನಾವು ಇಲ್ಲಿಗೆ ಬಂದೆವು, ಏನಾಗಿದೆ ನಿನಗೆ ಎಂದು ಕೇಳುತ್ತಾರೆ. ಸಿಡ್ ತಾನು ಕೇಳಿದ ವರದ ಬಗ್ಗೆ ಅವರಿಗೆ ಏನನ್ನೂ ಹೇಳುವುದಿಲ್ಲ. ಅವನು ಇದೆಲ್ಲವನ್ನೂ ಅವರಿಂದ ಮುಚ್ಚಿಡುತ್ತಾನೆ. ಆದರೆ ಸಿಡ್ ಬಹುಶಃ ತಪ್ಪು ವರವನ್ನು ಕೇಳಿದ್ದನೇನು. ಅದರಿಂದ ಯಕ್ಷಿಣಿಗೆ ಕೋಪ ಬಂದಿತು. ಸಿಡ್ ಮಾತ್ರವಲ್ಲದೆ ಎಲ್ಲರೂ ಆ ಯಕ್ಷಿಣಿಯನ್ನು ಕರೆದಿದ್ದರು. ಹೀಗಾಗಿ ಅವಳು ಎಲ್ಲರನ್ನೂ ಕಾಡಲು ಶುರು ಮಾಡುತ್ತಾಳೆ. ಅವರ ಮನೆಯ ಸುತ್ತಲೂ 100 ಕಾಗೆಗಳು ಬಂದು ಸೇರುತ್ತವೆ. ಇಡೀ ವಾತಾವರಣದಲ್ಲಿ ಅವುಗಳ ಕೂಗು ಕೇಳಿಬರುತ್ತಿತ್ತು. ಆ ಕರ್ಕಶ ಧ್ವನಿ ಕೇಳಲು ಅವಳಿಗೆ ಅಸಹ್ಯವಾಗುತ್ತಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ಎಲ್ಲವೂ ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತದೆ. ಅವರು ಹೊರಗೆ ಬಂದು ನೋಡಿದಾಗ ಆಕಾಶದಲ್ಲಿ ಒಂದೇ ಒಂದು ಕಾಗೆಯೂ ಇರಲಿಲ್ಲ. ಬದಲಾಗಿ ಅಲ್ಲಿ ಸಾವಿರಾರು ಕಾಗೆಗಳು ಸತ್ತು ಬಿದ್ದಿದ್ದವು. ಇದನ್ನೆಲ್ಲ ಕಂಡು ಅವರಿಗೆ ಗಾಬರಿಯಾಗುತ್ತದೆ. ಮರುದಿನ ಬೆಳಗ್ಗೆ ಅವರು ಬಂದು ನೋಡಿದಾಗ ಆ ಕಾಗೆಗಳ ಶವಗಳು ಮಾಯವಾಗಿದ್ದವು. ಆಗ ಇದೆಲ್ಲ ಅವರ ಭ್ರಮೆ ಇರಬಹುದು ಎಂದು ಅವರಿಗೆ ಅನಿಸುತ್ತದೆ. ಮತ್ತು ನಿಜ ಹೇಳಬೇಕೆಂದರೆ ಅದು ಹೌದೂ ಕೂಡ. ಯಾಕೆಂದರೆ ಆ ಕಾಗೆಗಳ ಶಬ್ದ ಹೊರಗಿರುವ ರೋಹಿಣಿ ಮತ್ತು ಅವಳ ಗಂಡನಿಗೂ ಕೇಳಿಸಬೇಕಿತ್ತಲ್ಲವೇ? ಆದರೆ ಅವರು ಏನನ್ನೂ ಕೇಳಿಸಿಕೊಂಡಿರಲಿಲ್ಲ. ಕೇವಲ ಈ 4 ಮಾತ್ರ ಇಂತಹ ಅನುಭವವನ್ನು ಪಡೆದಿದ್ದರು. ಅದೆಲ್ಲವೂ ಅವರ ಭ್ರಮೆಯಾಗಿತ್ತು. ಆದರೆ ಆ ಭ್ರಮೆ ಸಹಜವಾಗಿರಲಿಲ್ಲ. ಅದು ಆ ಶಾಪದ ಪ್ರಭಾವದಿಂದ ಉಂಟಾಗಿದ್ದು. ಅವರ ಮೇಲೆ ಸುಲೋಚನಾಳ ಶಾಪ ತಟ್ಟಿತ್ತು. ಮತ್ತು ಇದು ಕೇವಲ ಆರಂಭವಾಗಿತ್ತು. ಅಂಕಿತ್ ತನ್ನ ಇಂಟರ್ವ್ಯೂಗಾಗಿ ಹೋದಾಗಲೂ ಅಲ್ಲಿ ಸುಲೋಚನಾ ಕಾಡುತ್ತಾಳೆ. ಅವನ ಕಿವಿಗೆ ಅವಳ ಧ್ವನಿ ಕೇಳಿಸುತ್ತದೆ. ಮರುಕ್ಷಣವೇ ಅವನು ಕೂಡ ಅದೇ ಕೆಂಪು ಬಣ್ಣದ ಗುಹೆಯನ್ನು ತಲುಪುತ್ತಾನೆ. ಅಲ್ಲಿಂದ ಹೊರಬಂದಾಗ ಅವನ ಸುತ್ತಲಿದ್ದವರೆಲ್ಲ ಮಾಯವಾಗಿದ್ದರು. ಅವನು ಎಲ್ಲೋ ಏಕಾಂಗಿಯಾಗಿ ಇರುವುದನ್ನು ಕಂಡು ಗಾಬರಿಯಾಗುತ್ತಾನೆ. ಆದರೆ ವಾಸ್ತವದಲ್ಲಿ ಯಾರೂ ಮಾಯವಾಗಿರಲಿಲ್ಲ. ಎಲ್ಲರೂ ಅಲ್ಲಿ ಇದ್ದರು. ಅಂಕಿತ್ ಅಲ್ಲಿ ಯಾರೂ ಇಲ್ಲದವರಂತೆ ಆಡುತ್ತಿದ್ದ. ನಂತರ ಎಲ್ಲರೂ ಅವನನ್ನು ಹಿಡಿದು ಕುಲುಕುತ್ತಾರೆ. ಅವನಿಗೆ ಪ್ರಜ್ಞೆ ಬರುವಂತೆ ಮಾಡಿ, ನಿನಗೆ ಏನಾಗಿದೆ? ಆರೋಗ್ಯ ಸರಿಯಿದೆಯಾ ಎಂದು ಕೇಳುತ್ತಾರೆ. ಅಂಕಿತ್ ಅವರಿಗೆ ಏನು ತಾನೇ ಹೇಳಿಯಾನು. ಅವನು ಶಾಕ್ನಲ್ಲಿದ್ದ. ಇನ್ನೊಂದಡಿ ರೋಹನ್ಗೆ ಒಬ್ಬ ಪ್ರೊಡ್ಯೂಸರ್ ಜೊತೆ ಒಪ್ಪಂದವಾಗಿತ್ತು. ಅವನು ತನ್ನ ಸಿನಿಮಾದ ಶೂಟಿಂಗ್ ಮಾಡುತ್ತಿದ್ದಾಗ ಸುಲೋಚನಾ ಕಾಡಲು ಶುರು ಮಾಡುತ್ತಾಳೆ. ಅವನು ಅವನನ್ನು ಕೂಗುತ್ತಾ ಗುಹೆಯೊಳಕ್ಕೆ ಎಳೆದುಕೊಳ್ಳುತ್ತಾಳೆ. ಅಲ್ಲಿಂದ ಹೊರಬಂದಾಗ ಅವನ ಜೊತೆಯೂ ಅದೇ ಆಗುತ್ತದೆ. ಅವನು ಕೂಡ ಎಲ್ಲರೂ ಮಾಯವಾಗಿದ್ದಾರೆಂದು ಭ್ರಮಿಸುತ್ತಾನೆ. ಅವನು ಹೆದರುತ್ತಾನೆ. ಆದರೆ ಎಲ್ಲರೂ ಅಲ್ಲಿ ಇರುತ್ತಾರೆ. ರೋಹನ್ ಹುಚ್ಚನಾಗಿದ್ದಾನೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಅವನನ್ನು ಹಿಡಿದು ಸಮಾಧಾನಪಡಿಸುತ್ತಾರೆ. ಇನ್ನೊಂದೆಡೆ ರಾಜ್ ಸಂಜೆ ಆಫೀಸ್ನಿಂದ ವಾಪಸ್ ಬರುತ್ತಿದ್ದಾಗ ಸುಲೋಚನಾ ಹೊಗೆಯ ರೂಪದಲ್ಲಿ ಅವನ ಕಿವಿಗೆ ಪ್ರವೇಶಿಸುತ್ತಾಳೆ. ಅವನಿಗೆ ಏನೋ ಆದಂತಾಗುತ್ತದೆ ಮತ್ತು ಪಿಸುಮಾತು ಕೇಳಿಸಲು ಶುರು ಮಾಡುತ್ತದೆ. ಆ ಶಬ್ದ ಇದ್ದಕ್ಕಿದ್ದಂತೆ ಜೋರಾಗುತ್ತದೆ. ನಂತರ ಅವನು ತನ್ನನ್ನು ತಾನು ಒಂದು ಕಾಡಿನಲ್ಲಿ ಕಾಣುತ್ತಾನೆ. ಅಲ್ಲಿ ಕೂಡ ಎಲ್ಲವೂ ಕೆಂಪು ಬಣ್ಣದಲ್ಲಿತ್ತು. ಸ್ವಲ್ಪ ಸಮಯದ ನಂತರ ಎಲ್ಲವೂ ಮೊದಲಿನಂತೆಯಾಗುತ್ತದೆ. ಮನೆಗೆ ಬಂದಾಗ ಅವನ ಸ್ನೇಹಿತರೆಲ್ಲರೂ ಕಂಗಾಲಾಗಿದ್ದರು. ಎಲ್ಲರೂ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿಯ ಪತಿ ಬರುತ್ತಾನೆ. ತಮ್ಮ ನೆರೆಯವನಾದ ಜಿಮ್ಮಿ ತನ್ನ ಬೆಕ್ಕನ್ನು ಇವರ ಹತ್ತಿರ ಬಿಟ್ಟು ಹೋಗಿದ್ದನೆಂದು ಹೇಳುತ್ತಾನೆ. ಆದರೆ ಆ ಬೆಕ್ಕು ಈಗ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಕೇಳುತ್ತಾನೆ.
ನೀವು ಅದನ್ನು ನೋಡಿದ್ದೀರಾ ಎಂದು ಕೇಳಿದಾಗ ಅವರಿಗೆ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಇದಾದ ನಂತರ ಅವರು ಮನೆಗೆ ಹೋದಾಗ ಅಲ್ಲಿ ಯಾವುದೋ ಶವ ಕೊಳೆಯುತ್ತಿರುವ ವಾಸನೆ ಬರುತ್ತದೆ. ಅಡುಗೆ ಮನೆಯಲ್ಲಿ ಅವರಿಗೆ ಆ ಬೆಕ್ಕಿನ ಶವ ಸಿಗುತ್ತದೆ. ಅದರ ಕಾಲು ಕೈಗಳನ್ನು ಕತ್ತರಿಸಲಾಗಿತ್ತು ಮತ್ತು ಅದರ ಹೊಟ್ಟೆ ಬಗೆಯಲಾಗಿತ್ತು. ಇದನ್ನೆಲ್ಲ ಕಂಡು ಅವರಿಗೆ ವಿಪರೀತ ಭಯವಾಗುತ್ತದೆ. ಈ ಮನೆಗೆ ಶಾಪ ತಟ್ಟಿದೆ, ನಾವಿಲ್ಲಿ ಇರಬಾರದು ಎಂದು ಸಿಡ್ ಹೇಳುತ್ತಾನೆ. ನಾವು ಈ ಮನೆಯನ್ನು ಬಿಟ್ಟು ಬಿಡೋಣ ಎಂದು ನಿರ್ಧರಿಸುತ್ತಾರೆ. ಸಿಡ್ ತನ್ನ ಸ್ನೇಹಿತನ ಗೆಸ್ಟ್ ಹೌಸ್ ಒಂದು ಖಾಲಿ ಇದೆ ಎಂದು ಹೇಳುತ್ತಾನೆ. ಎಲ್ಲವೂ ಸರಿಯಾಗುವವರೆಗೆ ಅಲ್ಲಿಯೇ ಇರೋಣ ಎಂದು ನಿರ್ಧರಿಸಿ ಅಲ್ಲಿಗೆ ಹೋಗುತ್ತಾರೆ. ಅಲ್ಲಿಗೆ ಹೋದ ನಂತರ ಅವರಿಗೆ ನಿರಾಳ ಎನಿಸುತ್ತದೆ. ಗಂಡಾಂತರ ತಪ್ಪಿತು ಎಂದು ಅವರು ಭಾವಿಸುತ್ತಾರೆ. ಆದರೆ ಅದು ಹಾಗಲ್ಲ. ಯಾಕಂದರೆ ಆ ಜಾಗಕ್ಕೆ ಶಾಪ ತಟ್ಟಿರಲಿಲ್ಲ, ಈ ಜನರಿಗೆ ಶಾಪ ತಟ್ಟಿತ್ತು. ಅವರು ಎಲ್ಲಿಗೆ ಹೋದರೂ ಸುಲೋಚನಾ ಅವರ ಬೆನ್ನ ಬಿಡುವುದಿಲ್ಲ. ಅಲ್ಲಿ ಅಂಕಿತ್ ತನ್ನ ಇಂಟರ್ವ್ಯೂ ನೀಡುತ್ತಿರುವಾಗ ಅಲ್ಲಿನ ಜನರಿಗೆ ಕೆಟ್ಟ ವಾಸನೆ ಬರಲು ಶುರು ಮಾಡುತ್ತದೆ. ಅವರೆಲ್ಲರೂ ದೂರು ನೀಡಲು ಶುರು ಮಾಡುತ್ತಾರೆ. ಅಂಕಿತ್ಗೆ ಆ ವಾಸನೆ ಗೊತ್ತಾಗುತ್ತಿರಲಿಲ್ಲ, ಆದರೆ ಅವರಿಗೆ ಮಾತ್ರ ಅದು ಅಸಹ್ಯವಾಗಿತ್ತು. ಅವನನ್ನು ಅಲ್ಲಿಂದ ಹೊರಗೆ ಹೋಗುವಂತೆ ಹೇಳುತ್ತಾರೆ. ರಾಜ್ ವಿಷಯದಲ್ಲೂ ಅದೇ ಆಗುತ್ತದೆ. ಅವನ ಜೊತೆ ಇದ್ದವರು ಕೂಡ ದೂರು ನೀಡುತ್ತಾರೆ. ನೀನು ಏನು ಮಾಡಿಕೊಂಡು ಬಂದಿದ್ದೀಯಾ, ನಿನ್ನಿಂದ ತುಂಬಾ ಕೆಟ್ಟ ವಾಸನೆ ಬರುತ್ತಿದೆ ಎನ್ನುತ್ತಾರೆ. ಆದರೆ ರಾಜ್ಗೆ ತನ್ನಿಂದ ಯಾವುದೇ ವಾಸನೆ ಬರುತ್ತಿರುವುದು ತಿಳಿಯುತ್ತಿರಲಿಲ್ಲ. ಅವನು ಅಲ್ಲಿಂದ ಹೊರಗೆ ಬರುತ್ತಾನೆ. ಇದಾದ ನಂತರ ಎಲ್ಲರಿಗಿಂತ ಮುಂಚಿತವಾಗಿ ಅಂಕಿತ್ ಗೆಸ್ಟ್ ಹೌಸ್ಗೆ ಬರುತ್ತಾನೆ. ರೋಹನ್ಗೆ ಕೇಳುತ್ತಾನೆ, ತನ್ನಿಂದ ಯಾವುದಾದರೂ ಕೆಟ್ಟ ವಾಸನೆ ಬರುತ್ತಿದೆಯೇ? ಆದರೆ ರೋಹನ್ಗೆ ಯಾವುದೇ ರೀತಿ ಕೆಟ್ಟ ವಾಸನೆ ಬರುತ್ತಿರುವುದಿಲ್ಲ. ಅವನಿಗೆ ಏನೂ ಅರ್ಥವಾಗದೆ ಸ್ನಾನ ಮಾಡಲು ಹೊರಟು ಹೋಗುತ್ತಾನೆ. ಆದರೆ ಅಲ್ಲಿ ಸುಲೋಚನಾ ಅವನನ್ನು ಆವರಿಸಿಕೊಳ್ಳುತ್ತಾಳೆ. ಅವನ ಕಣ್ಣುಗಳು ಬೆಳ್ಳಗಾಗಿ ಅಡುಗೆ ಮನೆಯಲ್ಲಿರುವ ಚಾಕುವನ್ನು ಎತ್ತಿಕೊಂಡು ರೋಹನ್ನಿನ ಹತ್ತಿರ ಹೋಗಿ ಕತ್ತರಿಸು ಎಂದು ಹೇಳುತ್ತಾನೆ. ಅದಕ್ಕೆ ರೋಹನ್ ನಿನಗೆ ಏನಾಗಿದೆ ಎನ್ನುವಷ್ಟರಲ್ಲಿ ಅಲ್ಲಿ ಸುಲೋಚನಾಳ ನೆರಳು ರೋಹನ್ಗೆ ಕಾಣಿಸುತ್ತದೆ. ಅವಳು ರೋಹನನ್ನು ಆವರಿಸಿಕೊಳ್ಳುತ್ತಾಳೆ ಮತ್ತು ಅವನು ವಿಚಿತ್ರವಾಗಿ ನಗುತ್ತಾನೆ. ನಂತರ ರಾಜ್ ಮತ್ತು ಸಿಡ್ ಗೆಸ್ಟ್ ಹೌಸ್ಗೆ ಬಂದಾಗ ಅಲ್ಲಿ ಆಘಾತಕಾರಿ ದೃಶ್ಯವನ್ನು ನೋಡುತ್ತಾರೆ. ಅಲ್ಲಿ ರೋಹನ್ ಮತ್ತು ಅಂಕಿತ್ ಒಬ್ಬರಿಗೊಬ್ಬರು ಕುತ್ತಿಗೆಗೆ ಚಾಕು ಹಿಡಿದು ನಿಂತಿದ್ದರು. ಅವರು ಪರಸ್ಪರ ಕುತ್ತಿಗೆ ಕತ್ತರಿಸಿಕೊಳ್ಳುವ ಹಂತದಲ್ಲಿದ್ದರು. ಅವರಿಬ್ಬರೂ ಓಡಿ ಬಂದು ಅವರನ್ನು ಬೇರೆ ಮಾಡುತ್ತಾರೆ. ಆಗ ಅವರು ನಾರ್ಮಲ್ ಆಗಿ ಬಿಡುತ್ತಾರೆ, ಅಂದರೆ ಸುಲೋಚನಾಳ ವಶೀಕರಣದಿಂದ ಹೊರಗೆ ಬರುತ್ತಾರೆ. ಅವರು ಕೇಳುತ್ತಾರೆ, ಏನಾಗಿದೆ ನಿಮಗೆ, ಯಾಕೆ ಹೀಗೆ ಆಡುತ್ತಿದ್ದೀರಾ? ಆದರೆ ಅವರಿಗೆ ಏನೂ ಹೇಳಲಾಗುವುದಿಲ್ಲ, ಏಕೆಂದರೆ ಅವರಿಗೆ ಏನೂ ನೆನಪಿರುವುದಿಲ್ಲ. ಇದಾದ ನಂತರ ರಾಜ್ ತನ್ನ ಗರ್ಲ್ಫ್ರೆಂಡ್ನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿರುವಾಗ ತನ್ನ ಬಿಂಬ ಕನ್ನಡಿಯಿಂದ ಮಾಯವಾಗುತ್ತದೆ. ಅವನಿಗೆ ಶಾಕ್ ಆಗುತ್ತದೆ. ಅದಾದ ಮೇಲೆ ಅವರು ಅಡುಗೆ ಮಾಡುವಾಗ ಕುಕ್ಕರ್ ಹೊಡೆದು ಹೋಗುತ್ತದೆ. ಈ ಸಮಸ್ಯೆಗಳು ಎಷ್ಟು ಜಾಸ್ತಿಯಾಗಿದ್ದವು ಎಂದರೆ ಅವುಗಳನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಅವರು ಈ ಬಗ್ಗೆ ಮಾತನಾಡುತ್ತಿರುವಾಗಲೇ ಟೆರೆಸ್ ಮೇಲಿನ ಫ್ಯಾನ್ ಅವರ ಮೇಲೆ ಬೀಳಲು ಬರುತ್ತದೆ. ಸಮಯಕ್ಕೆ ಸರಿಯಾಗಿ ಅದನ್ನು ನೋಡಿ ಅವರು ಅಲ್ಲಿಂದ ಬಚಾವಾಗುತ್ತಾರೆ. ಅವರು ಆ ಜಾಗದ ಶುದ್ಧೀಕರಣ ಮಾಡಲು ಒಬ್ಬ ಪಾದರಿಯನ್ನು ಕರೆಸುತ್ತಾರೆ. ಪಾದರಿ ಮಂತ್ರಗಳನ್ನು ಪಠಿಸುತ್ತಾ ಒಂದು ಪಾತ್ರೆಯಲ್ಲಿ ನೀರಿಡುತ್ತಾನೆ. ನೋಡುತ್ತಿದ್ದಂತೆಯೇ ಅದು ಕೆಂಪಾಗಿ ಬಿಡುತ್ತದೆ. ಆಗ ಅವನಿಗೆ ಅಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅರಿವಾಗುತ್ತದೆ. ಅದನ್ನು ಓಡಿಸಲು ಆ ಪಾದರಿ ಪ್ರಯತ್ನಿಸುತ್ತಾನೆ. ಆದರೆ ಸುಲೋಚನಾ ಅವನ ಕಿವಿಯಲ್ಲಿ ರಕ್ತ ಬರುವಂತೆ ಮಾಡುತ್ತಾಳೆ. ಅವನು ಹೆದರಿ ಓಡಿ ಹೋಗುತ್ತಾನೆ. ಅಲ್ಲಿ ಅವರಿಗೆ ಸುಲೋಚನಾಳ ನೆರಳು ಇಡೀ ಮನೆಯಲ್ಲಿ ಓಡಾಡುತ್ತಿರುವುದು ಮತ್ತು ಜೋರಾಗಿ ನಗುತ್ತಿರುವುದು ಕಾಣಿಸುತ್ತದೆ. ಇದರಿಂದ ಅವರು ತುಂಬಾ ಹೆದರುತ್ತಾರೆ ಮತ್ತು ಸುಲೋಚನಾ ತಮ್ಮನ್ನು ಯಾಕೆ ಕಾಡುತ್ತಿದ್ದಾಳೆ ಎಂದು ಆಶ್ಚರ್ಯಪಡುತ್ತಾರೆ. ನಂತರ ರಾಜ್ಗೆ ಹಳ್ಳಿಯಿಂದ ವರ್ಷಾಳ ಫೋನ್ ಬರುತ್ತದೆ. ಅವನ ತಾತ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿಲ್ಲ, ಬದಲಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ತಿಳಿಯುತ್ತದೆ. ಫ್ಯಾನಿಗೆ ನೇಣಾಕಿಕೊಂಡು ಅವರು ಸತ್ತಿದ್ದರು ಎಂಬುದು ಅವನಿಗೆ ತಿಳಿಯುತ್ತದೆ. ಈ ವಿಷಯ ಕೇಳಿದ ರಾಜ್ ಶಾಕ್ ಆಗುತ್ತಾನೆ. ತಾತನ ಸಾವಿನ ಹಿಂದೆ ಸುಲೋಚನಾ ಅಥವಾ ಆ ಪುಸ್ತಕದ ಕೈವಾಡ ಇರಬಹುದು ಎಂದು ಅವನಿಗೆ ಅನಿಸುತ್ತದೆ. ಕೂಡಲೇ ಅವನು ಸುಲೋಚನಾ ಮತ್ತು ಆ ಪುಸ್ತಕದ ರಹಸ್ಯ ತಿಳಿಯಲು ಹಳ್ಳಿಗೆ ಹೊರಡುತ್ತಾನೆ. ಹಳ್ಳಿಗೆ ಹೋಗಿ ನೇರವಾಗಿ ತನ್ನ ಮನೆಯವರನ್ನು ಪ್ರಶ್ನಿಸುತ್ತಾನೆ. ತಾತ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದಾರೆಂದು ನನಗೆ ಯಾಕೆ ಸುಳ್ಳು ಹೇಳಿದಿರಿ ಎಂದು ಕೇಳುತ್ತಾನೆ. ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂಬ ದೊಡ್ಡ ವಿಷಯವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟಿರಿ ಎಂದು ಕೋಪಗೊಳ್ಳುತ್ತಾನೆ. ಅವರು ಹೇಳುತ್ತಾರೆ, ನಾವೀ ಶಾಕ್ನಲ್ಲಿದ್ದೆವು, ಅವರು ಹಾಗೆ ಯಾಕೆ ಮಾಡಿಕೊಂಡರು ಎಂದು ತಿಳಿಯಲಿಲ್ಲ. ಪೊಲೀಸ್ ಕೇಸ್ ಆಗುತ್ತದೆ ಎಂದು ಹೆದರಿ ನಾವು ಯಾರಿಗೂ ಹೇಳಿಲ್ಲ. ನಾವು ಶವಪರೀಕ್ಷೆಗೆ ಭಯಪಟ್ಟು ಸುಳ್ಳು ಹೇಳಿದೆವು ಎನ್ನುತ್ತಾರೆ. ಆದರೆ ರಾಜ್ ಇದರಿಂದ ತೃಪ್ತನಾಗುವುದಿಲ್ಲ ಮತ್ತು ಕೋಪದಿಂದ ಹೊರಗೆ ಹೋಗುತ್ತಾನೆ. ನಂತರ ರಾಜ್ ತನ್ನ ತಾತನ ಬಗ್ಗೆ ತಿಳಿದಿದ್ದ ಎಲ್ಲರ ಹತ್ತಿರ ಮಾತನಾಡುತ್ತಾನೆ. ಅವನ ತಾತನ ಸ್ನೇಹಿತ ಹೇಳುತ್ತಾನೆ, ಸುಲೋಚನಾ ಯಕ್ಷಿಣಿಯಲ್ಲ, ಬದಲಾಗಿ 500 ವರ್ಷ ಹಳೆಯ ಒಂದು ಪ್ರಾಣ ತೆಗೆಯುವ ಆತ್ಮವಾಗಿತ್ತು. ಅದಕ್ಕೆ ಯಕ್ಷಿಣಿ ತರಹದ ಶಕ್ತಿಗಳಿದ್ದವು. ಅವನಿಗೆ ಅಂದಿನ ಕಾಲದ ಕಥೆ ತಿಳಿಯುತ್ತದೆ. ಅಲ್ಲಿ ಒಬ್ಬ ರಾಜ ಇದ್ದ ಮತ್ತು ಅವನು ತುಂಬಾ ಕೆಟ್ಟವನಾಗಿದ್ದ. ಅವನು ಹೆಣ್ಣುಬಾಕನಾಗಿದ್ದ ಮತ್ತು ಆತನ ಇತಿಹಾಸ ಪೂರ್ತಿ ಅಂತಹ ಕೃತ್ಯಗಳಿಂದ ತುಂಬಿತ್ತು. ಅವನು ಪ್ರತಿಯೊಂದು ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿ ಇಡುತ್ತಿದ್ದ.
ಆ ರಾಜನ ಹತ್ತಿರ ಕೆಲಸ ಮಾಡುವ ಎಲ್ಲರಿಗೂ ಅದೇ ಕೆಲಸ ಕೊಡುತ್ತಿದ್ದ. ಅಂದರೆ ಸುಂದರವಾದ ಹುಡುಗಿಯರನ್ನು ಹುಡುಕಿ ಕೊಡುವುದು. ಯಾರು ಸುಂದರವಾದ ಹುಡುಗಿಯರನ್ನು ತರುತ್ತಿದ್ದರೂ ಅವರಿಗಷ್ಟೇ ಚಿನ್ನ, ಬೆಳ್ಳಿ ನಾಣ್ಯಗಳು ಸಿಗುತ್ತಿತ್ತು. ಅದೇ ರಾಜ್ಯದಲ್ಲಿ ಸುಲೋಚನಾ ಕೂಡ ವಾಸಿಸುತ್ತಿದ್ದಳು. ಅವಳು ಒಂದು ಬ್ರಾಹ್ಮಣ ಕುಟುಂಬದ ಹುಡುಗಿಯಾಗಿದ್ದಳು. ಅವಳಿಗೆ 16 ವರ್ಷ ತುಂಬಿದ ದಿನವೇ ರಾಜನ ಸೈನಿಕರು ಸುಂದರ ಹುಡುಗಿಯರ ಹುಡುಕಾಟದಲ್ಲಿ ಹೊರಟಿದ್ದರು. ಅವರ ಕಣ್ಣು ಸುಲೋಚನಾಳ ಮೇಲೆ ಬೀಳುತ್ತದೆ. ಅವಳು ತುಂಬಾ ಸುಂದರವಾಗಿದ್ದಾಳೆಂದು ಅವಳನ್ನು ರಾಜನ ಬಳಿ ಕರೆದೊಯ್ಯಲು ನಿರ್ಧರಿಸುತ್ತಾರೆ. ಅವಳನ್ನು ರಾಜನಿಗೆ ನೀಡಿದರೆ ರಾಜ ಚಿನ್ನದ ಬಹುಮಾನ ನೀಡುತ್ತಾನೆಂದು ಅವರು ಭಾವಿಸಿದ್ದರು. ಅವರು ಸುಲೋಚನಾಳನ್ನು ಬಲವಂತವಾಗಿ ಕರೆದೊಯ್ಯುತ್ತಾರೆ ಮತ್ತು ಅದೇ ದಿನ ಸಂಜೆ ಅವಳ ಶವವನ್ನು ಕುದುರೆಯ ಮೇಲೆ ಕಳುಹಿಸಲಾಗುತ್ತದೆ. ಇದರಿಂದ ಸುಲೋಚನಾಳ ತಂದೆಗೆ ತುಂಬಾ ನೋವಾಗುತ್ತದೆ. ಅವರ ತಂದೆ ಕಾಡಿಗೆ ಹೋಗುತ್ತಾರೆ ಮತ್ತು ಅಲ್ಲಿ ಅವರಿಗೆ ಕೆಲವು ತಾಂತ್ರಿಕರು ಭೇಟಿಯಾಗುತ್ತಾರೆ. ಸುಲೋಚನಾಳ ತಂದೆ ಅವರಿಗೆ ನಡೆದಿದ್ದನ್ನೆಲ್ಲ ವಿವರಿಸುತ್ತಾರೆ. ಆ ತಾಂತ್ರಿಕರು ಅವರಿಗೆ ಸಹಾಯ ಮಾಡುತ್ತಾರೆ. ತಮ್ಮ ತಂತ್ರವಿದ್ಯೆಯಿಂದ ಸುಲೋಚನಾಳ ಆತ್ಮಕ್ಕೆ ಯಕ್ಷಿಣಿಯ ಶಕ್ತಿಯನ್ನು ನೀಡುತ್ತಾರೆ. ಅವಳು ವರ ಮತ್ತು ಶಾಪ ಎರಡನ್ನೂ ನೀಡಬಲ್ಲವಳಾಗುತ್ತಾಳೆ. ನಿಜ ಹೇಳಬೇಕೆಂದರೆ ಆ ಪುಸ್ತಕವೇ ಸುಲೋಚನಾಳಾಗಿದ್ದಾಳೆ ಮತ್ತು ಯಾರು ಆ ಪುಸ್ತಕದ ಮಂತ್ರಗಳನ್ನು ಓದಿ ಅವಳನ್ನು ಕರೆಯುತ್ತಾರೋ ಅವರಿಗೆ ಶಾಪ ತಟ್ಟುತ್ತದೆ. ಆ ರಾಜನನ್ನು ಕೊಲ್ಲುವುದು ತುಂಬಾ ಅಗತ್ಯವಾಗಿತ್ತು. ಇಲ್ಲದಿದ್ದರೆ ಅವನು ಇನ್ನೂ ಅನೇಕ ಹುಡುಗಿಯರ ಜೀವನ ಹಾಳು ಮಾಡುತ್ತಿದ್ದ. ಹೀಗಾಗಿ ಅವಳ ತಂದೆ ಒಬ್ಬ ಸಾಧುವಿನ ವೇಷ ಧರಿಸಿ ರಾಜನನ್ನು ಭೇಟಿಯಾಗುತ್ತಾರೆ ಮತ್ತು ಅವನಿಗೆ ಆ ಪುಸ್ತಕವನ್ನು ನೀಡಿ 7 ದಿನಗಳ ಕಾಲ ಈ ಮಂತ್ರಗಳನ್ನು ಓದಿದರೆ ನಿಮ್ಮ ಆಸೆಗಳೆಲ್ಲಾ ಈಡೇರುತ್ತವೆ ಎಂದು ಹೇಳುತ್ತಾರೆ. ನಿಮಗೆ ತುಂಬಾ ಸುಂದರವಾದ ಹುಡುಗಿಯರು ಸಿಗುತ್ತಾರೆ ಎಂದು ಆಸೆ ತೋರಿಸುತ್ತಾರೆ. ಇದನ್ನು ಕೇಳಿ ಆ ಕಾಮುಕ ರಾಜ ಖುಷಿಯಾಗುತ್ತಾನೆ. ಅವನು ತನ್ನೆಲ್ಲಾ ಕೆಲಸಗಳನ್ನು ಬಿಟ್ಟು ಮಂತ್ರಗಳನ್ನು ಓದಲು ಶುರು ಮಾಡುತ್ತಾನೆ. 7 ದಿನಗಳ ನಂತರ ಸುಲೋಚನಾ ಬಂದು ಅವನಿಗೆ ಶಾಪ ನೀಡುತ್ತಾಳೆ. ಅವನ ಆತ್ಮವು ನರಕದಂತಹ ಜಾಗದಲ್ಲಿ ಸಿಲುಕಿಕೊಳ್ಳುವಂತೆ ಮಾಡುತ್ತಾಳೆ. ಅಲ್ಲಿ ಆ ಆತ್ಮಕ್ಕೆ ತುಂಬಾ ಹಿಂಸೆ ನೀಡಲಾಗುತ್ತದೆ. ಅದಕ್ಕಾಗಿಯೇ ಆ ಜಾಗವು ಕೆಂಪು ಬಣ್ಣದಲ್ಲಿರುತ್ತದೆ. ಇದೆಲ್ಲವನ್ನು ತಿಳಿದ ಮೇಲೆ ಅವರಿಗೆ ಭಯವಾಗುತ್ತದೆ. ಯಾಕಂದರೆ ಅವರು ಕೂಡ ಆ ಮಂತ್ರಗಳನ್ನು ಓದಿದ್ದರು. ತಮಗೂ ಶಾಪ ತಟ್ಟಿದೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಅವರು ಅಲ್ಲಿನ ಒಬ್ಬ ಜ್ಞಾನಿಗೆ ಉಪಾಯ ಕೇಳುತ್ತಾರೆ. ಅವರು, ನಾನು ಇದರಲ್ಲಿ ಏನೂ ಮಾಡಲಾರೆ. ಆ 4 ಬದುಕಿಸಲು ಸಾಧ್ಯವಿಲ್ಲ. 3 ಬದುಕಿಸಬಲ್ಲೆ. ಮಾರನೇ ದಿನ ನೀವೆಲ್ಲರೂ ಸೂರ್ಯಾಸ್ತನ ನಂತರ ಉತ್ತರ ದಿಕ್ಕಿನಲ್ಲಿ ಬಂದು ಬಿಡಿ ಎಂದು ಹೇಳುತ್ತಾರೆ. ಆ 4 ಸ್ನೇಹಿತರು ಸೇರಿ ಅಳಲು ಶುರು ಮಾಡುತ್ತಾರೆ. ತಾವು ಬದುಕುತ್ತೇವೋ ಇಲ್ಲವೋ ಎಂಬ ಆತಂಕ ಅವರಿಗೆ ಕಾಡುತ್ತದೆ. ಸಾಧು ಕೂಡ ಯಾವುದೇ ಗ್ಯಾರಂಟಿ ನೀಡಿರುವುದಿಲ್ಲ. ರಾತ್ರಿ ವೇಳೆ ರಾಜ್ಗೆ ನಿದ್ರೆ ಬರುವುದಿಲ್ಲ. ಅವನು ಅದೇ ಚಿಂತೆಯಲ್ಲಿದ್ದ. ಅಷ್ಟರಲ್ಲಿ ವರ್ಷ ಅವನ ಬಳಿ ಬಂದು ಯಾಕಿನ್ನೂ ಮಲಗಿಲ್ಲ ಎಂದು ಕೇಳುತ್ತಾಳೆ. ಅವನು ನಿದ್ರೆ ಬರುತ್ತಿಲ್ಲ ಎಂದು ಹೇಳುತ್ತಾನೆ. ಆದರೆ ನಿಜ ವಿಷಯವನ್ನು ಅವಳಿಗೆ ಹೇಳುವುದಿಲ್ಲ. ಮರುದಿನ ಅವನು ತನ್ನ ಮನೆಯವರನ್ನು ಪ್ರೀತಿಯಿಂದ ಭೇಟಿಯಾಗುತ್ತಾನೆ. ಅವನು ಅವರಿಗೂ ಸತ್ಯ ಹೇಳದೆ ತಾನು ಮತ್ತೆ ನಗರಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿ ಹೊರಡುತ್ತಾನೆ. ನಂತರ ಅವನು ತನ್ನ ಸ್ನೇಹಿತರ ಜತೆ ಕಾಡಿನ ಕಡೆಗೆ ಹೋಗುತ್ತಾನೆ. ಸಾಧು ಹೇಳಿದ ದಾರಿಯಲ್ಲಿ ಹೋಗಿ ಅವರ ಮನೆಯನ್ನು ತಲುಪುತ್ತಾರೆ. ಸಾಧು ಅಲ್ಲಿ ಪೂಜೆಯ ಸಿದ್ಧತೆ ಮಾಡುತ್ತಿದ್ದರು. ಅಲ್ಲಿ ಒಂದು ಚಿತ್ರವನ್ನು ಬಿಡಿಸಿ ಎಲ್ಲರಿಗೂ ಅದರ ಒಳಗಡೆ ನಿಲ್ಲುವಂತೆ ಹೇಳುತ್ತಾರೆ. ಮೊದಲು 3 ಸ್ನೇಹಿತರು ಒಳಗೆ ಹೋಗುತ್ತಾರೆ. ಆದರೆ ರಾಜ್ ಒಳಗೆ ಕಾಲಿಟ್ಟಾಗ ಆ ಚಿತ್ರವು ಹೊಳೆಯುತ್ತದೆ. ರಾಜ್ ಏನೂ ತಪ್ಪು ಮಾಡಿದ್ದಾನೆ ಎಂದು ಸಾಧುಗೆ ತಿಳಿಯುತ್ತದೆ. ಆದರೆ ರಾಜ್ ಏನನ್ನೂ ಹೇಳುವುದಿಲ್ಲ. ಸಾಧು ಮಂತ್ರ ಪಠಿಸಿ ರಾಜ್ ಮೇಲೆ ನೀರನ್ನು ಚಿಮುಕಿಸುತ್ತಾರೆ. ಆಗ ರಾಜ್ ನಿಜವನ್ನು ಒಪ್ಪಿಕೊಳ್ಳುತ್ತಾನೆ. ರಾಜ ಶಾಪಗ್ರಸ್ತ ಪುಸ್ತಕವನ್ನು ಸುಟ್ಟರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಭಾವಿಸಿ ಅದನ್ನು ಸುಟ್ಟು ಹಾಕಿದ್ದ. ಆದರೆ ಸುಟ್ಟ ನಂತರವೂ ಆ ಪುಸ್ತಕವು ಮೊದಲಿನಂತೆಯೇ ಮತ್ತೆ ಪ್ರತ್ಯಕ್ಷವಾಗಿತ್ತು. ಇದರಿಂದ ಗೆಳೆಯರು ಅವನ ಮೇಲೆ ಸಿಟ್ಟಾಗುತ್ತಾರೆ. ನೀನು ಯಾಕೆ ಹೀಗೆ ಮಾಡಿದೆ ಎಂದು ಗದರಿಸುತ್ತಾರೆ. ನಂತರ ಅವರು ಸಾಧು ಬಳಿ ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಆದರೆ ಸಾಧು, ಇದು ಸಾಧ್ಯವಿಲ್ಲ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪ್ರಾಣದ ಬಲಿದಾನ ನೀಡಬೇಕು ಎನ್ನುತ್ತಾರೆ. ಯಾರು ಬಲಿದಾನ ನೀಡುತ್ತಾರೆಂದು ನೀವೇ ನಿರ್ಧರಿಸಿ. ನನ್ನ ಬಳಿ ಸಮಯವಿಲ್ಲ ಎನ್ನುತ್ತಾರೆ. ಆದರೆ ಗೆಳೆಯರು, ನಾವು ಯಾರನ್ನೂ ಬಲಿ ಕೊಡುವುದಿಲ್ಲ. ಸಾಯುವುದಾದರೆ ಎಲ್ಲರೂ ಸಾಯುತ್ತೇವೆ ಎನ್ನುತ್ತಾರೆ. ಅಷ್ಟರಲ್ಲಿ ರಾಜ್ ಅವರ ಕೈಬಿಡಿಸಿಕೊಂಡು ಒಳಗೆ ಹೋಗುತ್ತಾನೆ. ಅವನು ತನ್ನ ಸ್ನೇಹಿತರಿಗಾಗಿ ತನ್ನನ್ನು ತಾನು ತ್ಯಾಗ ಮಾಡಲು ಮುಂದಾಗುತ್ತಾನೆ. ಆಗ ಸುಲೋಚನಾ ಹೊಗೆಯ ರೂಪದಲ್ಲಿ ಬಂದು ರಾಜ್ನ ದೇಹವನ್ನು ಪ್ರವೇಶಿಸುತ್ತಾಳೆ. ರಾಜ್ ಅಲ್ಲಿಯೇ ಕುಸಿದು ಬೀಳುತ್ತಾನೆ. ಅಂದರೆ ಶಾಪವು ಆ 3 ಹರಿದು ಬರೀ ರಾಜ್ ಮೇಲೆ ಮಾತ್ರ ಬಂದಿತ್ತು. ಗೆಳೆಯರು ಅವನ ಸ್ಥಿತಿ ಕಂಡು ಗಾಬರಿಯಾಗಿ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಡಾಕ್ಟರ್ ರಾಜ್ಗೆ ಪ್ರಜ್ಞೆ ತರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವನು ಕಣ್ಣು ಬಿಡುವುದಿಲ್ಲ. ರಾಜ್ ಕೋಮಾಗೆ ಹೋಗಿದ್ದಾನೆಂದು ತಿಳಿದು ಸ್ನೇಹಿತರು ಅಳುತ್ತಾರೆ. ಆದರೆ ಅಷ್ಟರಲ್ಲಿ ರಾಜ್ ಇದ್ದಕ್ಕಿದ್ದಂತೆ ಕಣ್ಣು ಬಿಡುತ್ತಾನೆ. ಅವನು ಎದ್ದು ಕುಳಿತುಕೊಳ್ಳುತ್ತಾನೆ. ಅವನು ಹೊರಗೆ ಬಂದು ನೋಡಿದಾಗ ಇಡೀ ಆಸ್ಪತ್ರೆ ಖಾಲಿಯಾಗಿತ್ತು. ಅವನು ಆಸ್ಪತ್ರೆಯಿಂದ ಹೊರಬಂದು ರಸ್ತೆಗೆ ಬಂದಾಗ ಅಲ್ಲಿ ಪೂರ್ತಿ ನಿಶ್ಶಬ್ದವಾಗಿತ್ತು.
ಇಡೀ ಪ್ರಪಂಚವೇ ಖಾಲಿಯಾಗಿರುವಂತೆ ಮತ್ತು ತಾನೊಬ್ಬನೇ ಅಲ್ಲಿರುವಂತೆ ಅವನಿಗೆ ಭಾಸವಾಗುತ್ತದೆ. ಆದರೆ ಅಲ್ಲಿ ಅವನು ಒಬ್ಬನೇ ಇರಲಿಲ್ಲ. ಹಿಂದಿನಿಂದ ಸುಲೋಚನಾ ನಡೆದು ಬರುತ್ತಾಳೆ. ರಾಜ್ ತಿರುಗಿ ನೋಡಿದಾಗ ಅವಳು ತನ್ನ ಅಸಲಿ ರೂಪದಲ್ಲಿ ಅವನ ಮುಂದೆ ನಿಂತಿದ್ದಳು. ಮತ್ತು ಇಲ್ಲಿಗೆ ಈ ಸರಣಿ ಮುಕ್ತಾಯವಾಗುತ್ತದೆ. ಈಗ ರಾಜ್ನ ಸ್ಥಿತಿ ಏನಾಗಬಹುದು? ಅವನು ಬದುಕುತ್ತಾನಾ? ಸುಲೋಚನಾ ಈಗ ಏನು ಮಾಡುತ್ತಾಳೆ? ಇದೆಲ್ಲವನ್ನು ನಾವು 2ನೇ ಸೀಸನ್ನಲ್ಲಿ ನೋಡಬೇಕಿದೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳಿರಬಹುದು. ಸುಲೋಚನಾ ಬರೀ ಶಾಪ ನೀಡುತ್ತಾಳೆ ಅಂದ ಮೇಲೆ ವರದ ವಿಷಯವೇನು? ರಾಜ್ಗೆ ಕೆಲಸ ಸಿಕ್ಕಿದ್ದು ಹೀಗೆ, ಸಿಡ್ಗೆ ವರ ಸಿಕ್ಕಿದ್ದು ಹೀಗೆ. ನಿಜ ಹೇಳ್ಬೇಕೆಂದರೆ ತನ್ನ ಶಾಪವನ್ನು ಹರಡಲು ಅವಳು ರಾಜ್ನ ವರವನ್ನು ಪೂರೈಸಿದ್ದಳು. ರಾಜ್ಗೆ ವರ ಸಿಕ್ಕರೆ ಅವನು ಬೇರೆಯವರಿಗೆ ಹೇಳುತ್ತಾನೆ ಎಂಬುದು ಅವಳ ಯೋಜನೆಯಾಗಿತ್ತು. ಅದರಿಂದ ಬೇರೆಯವರು ಕೂಡ ಆಸೆಯಿಂದ ಆ ಪುಸ್ತಕ ಓದಿ ಶಾಪಕ್ಕೆ ಒಳಗಾಗುತ್ತಾರೆ ಎಂದು ಅವಳು ಹಾಗೆ ಮಾಡಿದ್ದಳು. ಹೀಗೆ 500 ವರ್ಷಗಳಿಂದ ಈ ಪುಸ್ತಕವು ಜನರ ಕೈಸೇರುತ್ತಾ ಬಂದಿದೆ. ಜನರು ಆಸೆಯಿಂದ ವರ ಕೇಳಲು ಹೋಗಿ ಶಾಪಕ್ಕೆ ತುತ್ತಾಗುತ್ತಿದ್ದರು. ಈ ಪುಸ್ತಕವನ್ನು ನಾಶಪಡಿಸಲು ಸಾಧ್ಯವಿಲ್ಲ ಎಂಬುದು ನಮಗೆ ತಿಳಿಯಿತು. ರಾಜ್ನ ತಾತ ಕೂಡ ಆಸೆಯಿಂದ ವರ ಕೇಳಿದ್ದರು. ಆದರೆ ಅವರಿಗೆ ಶಾಪ ಸಿಕ್ಕಿತು. ಯಾಕೆಂದರೆ ಸುಲೋಚನಾ ಒಬ್ಬ ಸೇಡು ತೀರಿಸಿಕೊಳ್ಳುವ ಯಕ್ಷಿಣಿ. ಅವಳ ಸಾವು ಆಸೆ ಮತ್ತು ದುರಾಸೆಯಿಂದ ಉಂಟಾಗಿತ್ತು. ಸೈನಿಕರು ಚಿನ್ನದ ಆಸೆಗೆ ಅವಳನ್ನು ರಾಜನಿಗೆ ಒಪ್ಪಿಸಿದ್ದರು ಮತ್ತು ರಾಜನು ತನ್ನ ಕಾಮಕ್ಕೆ ಅವಳನ್ನು ಬಲಿಪಡೆದಿದ್ದ. ಹೀಗಾಗಿ ಮನಸ್ಸಿನಲ್ಲಿ ಆಸೆ ಮತ್ತು ದುರಾಸೆ ಉಳ್ಳವರನ್ನು ಸುಲೋಚನಾ ದ್ವೇಷಿಸುತ್ತಾಳೆ. ಯಾರು ಏನನ್ನಾದರೂ ಪಡೆಯುವ ಆಸೆಯಿಂದ ಆ ಪುಸ್ತಕ ಓದುತ್ತಾರೋ ಅವರಿಗೆ ಶಾಪ ತಟ್ಟುತ್ತದೆ. ಪುಸ್ತಕದಲ್ಲಿರುವ ವರದ ವಿಷಯವೆಲ್ಲ ಸುಳ್ಳು. ಅದು ಕೇವಲ ಆಸೆಬುರುಕ ಜನರನ್ನು ಸಿಲುಕಿಸುವ ಒಂದು ಬಲಿ. ದುರಾಸೆಯಿಂದ ಅವಳ ಸಾವು ಸಂಭವಿಸಿತ್ತು ಮತ್ತು ಈಗ ಅವಳು ಆಸೆಬುರುಕ ಜನರನ್ನು ಕೊಲ್ಲುತ್ತಿದ್ದಾಳೆ. ಇದೇ ಸುಲೋಚನಾಳ ಸೇಡು. ಇನ್ನೂ ಒಂದು ಸಣ್ಣ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ಸಂಶೋಧನೆಯ ಪ್ರಕಾರ ಒಟ್ಟು 36 ರೀತಿಯ ಯಕ್ಷಿಣಿಯರಿರುತ್ತಾರೆ. ಅದರಲ್ಲಿ ಸುಲೋಚನಾ ಕೂಡ ಒಬ್ಬಳು. ಬೇರೆ ಯಕ್ಷಿಣಿಯರಂತೆ ಸುಲೋಚನಾಳ ಸ್ವಭಾವವು 2 ರೀತಿಯದ್ದು. ವಿಧಿವಿಧಾನಗಳ ಮೂಲಕ ಸರಿಯಾಗಿ ಪೂಜೆ ಮಾಡಿದರೆ ಅವಳು ಉಳಿಯುತ್ತಾಳೆ. ಆದರೆ ತಪ್ಪಾದ ವಿಧಾನ ಬಳಸಿ ಅವಮಾನ ಮಾಡಿದರೆ ಅವಳು ಶಾಪ ನೀಡುತ್ತಾಳೆ. ಯಕ್ಷಿಣಿಯರು ಎಷ್ಟು ಸುಂದರವೋ ಅವರ ಶಾಪ ಅಷ್ಟೇ ಭಯಾನಕವಾಗಿರುತ್ತದೆ. ಅದು ಮನುಷ್ಯನನ್ನು ಹುಚ್ಚನನ್ನಾಗಿ ಮಾಡಬಹುದು ಅಥವಾ ಪ್ರಾಣವನ್ನೇ ತೆಗೆಯಬಹುದು. ಈ ಕಲ್ಪನೆಯನ್ನಿಟ್ಟುಕೊಂಡು ಈ ಸರಣಿಯ ಕಥೆಯನ್ನು ಸಿದ್ಧಪಡಿಸಲಾಗಿದೆ. ಯಕ್ಷಿಣಿಯರ ಕಥೆಯನ್ನು ಆಸಕ್ತಿದಾಯಕವಾಗಿ ಹೇಳುವ ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಗೆಳೆಯರಿ, ಇವತ್ತಿಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.